ಕನ್ನಡ ಸಂಧಿ ಸಂಸ್ಕೃತ ಕನ್ನಡ ಮತ್ತು ಸಂಸ್ಕೃತ ಸ್ವರ ಸಂಧಿ ವ್ಯಂಜನ ಸಂಧಿ. ಕನ್ನಡದಲ್ಲಿ ಎಷ್ಟು ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? 41. ಅದರಲ್ಲಿ ಯೋಗವಾಹ ಅದ್ರ ಗೊತ್ತಾ? ಏನು ಯೋಗವಾಹ ಅಂದ್ರೆ? ಅನುಸ್ವರ ವಿಸರ್ಗ. ಅನುಸ್ವರ ವಿಸರ್ಗ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನ. ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದವು? 34. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂದ್ರೆ ಗೊತ್ತಾ? ವರ್ಗೀಯ 25, ಅವರ್ಗೀಯ 3. ವರ್ಗೀಯ 25, ಅವರ್ಗೀಯ 3. ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ಕವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ? ಅಣ್ಣ ಒಂಚೂರು ಕ್ಯಾಮ್ರಾ ಇದೆ. ನೀನು ಏನ್ ಪಾಠ ಮಾಡುತ್ತೇನೆ ಅಲ್ವಾ? ಸ್ವಲ್ಪ ಭಯ ನಿಮ್ಮ ಎದುರುಗಡೆ ಹೇಳೋದು ಸ್ವಲ್ಪ ಭಯ ಬೀಳ್ತಿದ್ದಾರೆ. ಚೆನ್ನಾಗಿ ಹೋಗ್ತಾರೆ ಸರ್. ಯಾವ ನಿಂದು ಕವರ್ಗ ಅಂತಂದ್ರೇನು? ಬಿಜಾಪುರ. ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತ. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ಅದೇ ದೀರ್ಘ ಅಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ, 2 ಮತ್ತು 4 ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂದ್ರೆ ಗೊತ್ತಾ? ಏನು ಹ್ರಸ್ವ ಸ್ವರ ಅಂದ್ರೆ? ರಮೇಶಣ್ಣ, ಒಂದು ಮಾತ್ರ. ರಮೇಶಣ್ಣ ಲೈಟ್ ಆಫ್ ಮಾಡಿ. ಅಣ್ಣ ಒಂಚೂರು ಕ್ಯಾಮ್ರಾ ಇದೆ ಅಂಕಲ್, ಒಂಚೂರು ಇದೆ. Subscribe now and press the bell icon. Never miss an update. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿಧ್ವನಿ.